ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅಕ್ಷಯ್. ಈ ವಿಡಿಯೋಗೆ ನಿಮಗೆಲ್ಲ ನನ್ನ ಪ್ರೀತಿಯ ಸ್ವಾಗತ. ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಯಾರಿಗೆ ಈ ಪೆಂಗ್ವಿನ್ಗಳ ಬಗ್ಗೆ ಗೊತ್ತಿರುವುದಿಲ್ಲ ಹೇಳಿ. ನಾವು ಚಿಕ್ಕಂದಿನಿಂದ ನೋಡುತ್ತಿದ್ದ ಆ ಪೆಂಗ್ವಿನ್ಗಳು ನಮಗೆ ತುಂಬಾ ಕ್ಯೂಟ್ ಹಾಗೂ ಬಹಳ ಪಾಪ ಸ್ವಭಾವದವು ಎಂದು ನಾವು ತಿಳಿದಿದ್ವಿ. ಆದರೆ ಅಸಲಿ ಕತೆ ಬೇರೆನೇ ಇದೆ. 1910ರಿಂದ 1912 ತನಕ ಜಾರ್ಜ್ ಮೊರೆ ಲಿವಿಕ್ ಅನ್ನುವ ಬ್ರಿಟಿಷ್ ಅನ್ವೇಷಕರೊಬ್ಬರು ಪೆಂಗ್ವಿನ್ಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇದರಿಂದ ಅವರಿಗೆ ಆ ಪೆಂಗ್ವಿನ್ಗಳ ಭಯಾನಕ ಲೋಕದ ಅರಿವಾಗುತ್ತದೆ. ನೀವು ನೋಡಿರುವ ಪೆಂಗ್ವಿನ್ಗಳೇ ಬೇರೆ. ಇವುಗಳು ನೀವು ನೋಡಿದಷ್ಟು ಶಾಂತ ಸ್ವಭಾವದವುಗಳು ಅಲ್ಲ. ಇವುಗಳು ಕೂಡ ಮನುಷ್ಯನ ಹಾಗೆ ಜಗಳ ಮಾಡುತ್ತವೆ, ಹೊಡೆದಾಡಿಕೊಳ್ಳುತ್ತವೆ ಹಾಗೂ ಇನ್ನೊಂದು ಪೆಂಗ್ವಿನ್ನ ಮೊಟ್ಟೆಗಳನ್ನು ಕದಿಯುತ್ತವೆ. ಇವುಗಳಿಗೆ ರೆಕ್ಕೆಗಳಿದ್ದರೂ ಸಹ ಹಾರಲು ಆಗುವುದಿಲ್ಲ ಮತ್ತು ಇವುಗಳು ದಕ್ಷಿಣ ಗೋಳಾರ್ಧದಲ್ಲಿ ವಾಸಿಸುತ್ತವೆ. ಆದರೆ ಗಾಲೋಪಗಸ್ ಪೆಂಗ್ವಿನ್ ಮಾತ್ರ ಸಮಭಾಜಕ ವೃತ್ತದ ಉತ್ತರಕ್ಕೆ ಕಂಡುಬರುತ್ತವೆ. ಇವುಗಳ ರೆಕ್ಕೆಗಳು ಈಜಲು ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಹಳ ಉಪಕಾರಿಯಾಗಿದೆ. ಇವುಗಳು ಬಹಳ ತಮ್ಮ ಅರ್ಧದಷ್ಟು ಜೀವನವನ್ನು ಭೂಮಿಯಲ್ಲಿ ಮತ್ತು ಇನ್ನರ್ಧದ ಜೀವನವನ್ನು ಸಮುದ್ರಗಳಲ್ಲಿ ಕಳೆಯುತ್ತವೆ. ಇವುಗಳಿಗೆ ಹಾರಲು ಅಸಾಧ್ಯವಾದರೂ ಕೂಡ ಬಹಳ ಗಟ್ಟಿಯಾಗಿ ಬೆಳೆದಿರುತ್ತವೆ. ಇವುಗಳಲ್ಲಿ ಸಂತಾನೋತ್ಪತ್ತಿಯ ಅನೇಕ ಪ್ರಭೇದಗಳಿವೆ. ಹವಾಮಾನದ ಬದಲಾವಣೆಯಿಂದಾಗಿ ಇವುಗಳ ಸಂತತಿಯು ಅಳಿವಿನ ಅಂಚಿನಲ್ಲಿದೆ. ಇವುಗಳ ಸಂರಕ್ಷಣೆಗಾಗಿ ಜನವರಿ 20ರಂದು ಪೆಂಗ್ವಿನ್ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನನಗೆ ತಿಳಿದಿರುವ ವಿಷಯವನ್ನು ನಾನು ನಿಮ್ಮ ಬಳಿ ಹಂಚಿಕೊಳ್ತಾ ಇರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.